ಅಮ್ಮನ ಕೈ ರುಚಿನೇ ರುಚಿ. ಎಷ್ಟು ದಿನ ಹೋಗಿತ್ತು ಅಮ್ಮನ ಕೈ ಅಡುಗೆ ತಿಂದು. ಹಲೋ, ಯಾರು ಮಾತಾಡ್ತಿರೋದು? ಅಮ್ಮ, ನಾನಮ್ಮ ಕೃಷ್ಣ. ಕೃಷ್ಣ, ಹೇಗಿದೆಯಪ್ಪ? ಎಷ್ಟು ದಿನ ಆಯ್ತು ನಿನ್ನ ಧ್ವನಿ ಕೇಳಿ. ಚೆನ್ನಾಗಿದೆಯಪ್ಪ? ಸಂಧ್ಯಾ ಹೇಗಿದ್ದಾಳೋ? ಇಬ್ಬರು ಚೆನ್ನಾಗಿದ್ದೀವಿ. ನೀವೆಲ್ಲ ಹೇಗಿದ್ದೀರಮ್ಮ? ಎಲ್ಲರೂ ಚೆನ್ನಾಗಿದ್ದೀವಿ. ಎಂಥ ಪರಿಸ್ಥಿತಿ ಬಂತು ನೋಡೋ. ಅಮ್ಮ ಮಗ ಒಂದೇ ಊರಲ್ಲಿದ್ದೀವಿ, ಆದರೂ ಫೋನಲ್ಲಿ ವಿಚಾರಿಸ್ಕೊಳ್ಳೋ ಹಾಗಾಯ್ತು. ಅಮ್ಮ, ಅಟ್ಲೀಸ್ಟ್ ನೀನು ನನ್ನ ಹತ್ರ ಫೋನಲ್ಲಾದರೂ ಮಾತಾಡ್ತೀಯ. ಆದರೆ ಇಲ್ಲಿ ಅಪ್ಪ ಮಗ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆದರೂ ಅವರು ನನ್ನ ಕಡೆ ಒಂದ್ಸಲನೂ ತಿರುಗಿ ನೋಡಲ್ವಲ್ಲಮ್ಮ. ಕೃಷ್ಣ, ಮರ್ತೇ ಬಿಟ್ಟಿದ್ದೆ ಕಣ. ನೀನೀಗ ಅವ್ರ ಆಫೀಸಲ್ಲೇ ತಾನೇ ಇರೋದು? ಮ್ಯಾನೇಜರ್ ಆಗಿದೆಯಂತಲ್ಲೋ? ನನಗಂತೂ ಕೇಳಿ ತುಂಬ ಸಂತೋಷ ಆಯ್ತಪ್ಪ. ಕೃಷ್ಣ, ನಿಮ್ಮಪ್ಪ ಮಾತಾಡಿಸ್ಲಿಲ್ಲ ಅಂತ ನೀನೇನು ಬೇಜಾರು ಮಾಡ್ಕೋಬೇಡ. ಅವ್ರ ದಿನವಿಡೀ ನಿನ್ನ ಜೊತೆನೇ ಇರ್ತಾರಲ್ಲ ಅಂತ ಖುಷಿ ಪಡೋ. ನೀವಿಬ್ರು ಆದಷ್ಟು ಬೇಗ ಒಂದಾಗ್ತೀರಾ ಅಂತ ನನಗನ್ನಿಸ್ತಿದ್ಯಪ್ಪ. ನೀನು ಹೇಳಿದ್ದು ಆದಷ್ಟು ಬೇಗ ನಿಜ ಆಗ್ಲಮ್ಮ. ಅಮ್ಮ, ನಿನ್ಗೊಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಅದೇಮ್ಮ, ನೀನಿವತ್ತು ಅಪ್ಪನಿಗೆ ವಾಂಗಿಬಾತ್ ಕೊಟ್ಟು ಕಳಿಸಿದ್ಯಲ್ಲ, ಅದನ್ನ ನಾನು ತಿಂತಾ ಇದ್ದೀನಿ. ತುಂಬಾ ರುಚಿಯಾಗಿದೆಯಮ್ಮ. ಏನು, ನಿಮ್ಮ ಅಪ್ಪಂಗೆ ಕೊಡ್ತಿಂಡಿನ ನೀನ್ ತಿಂದೇನೋ? ನಿಂಗೆ ಅಪ್ಪನೇ ಕೊಟ್ರಾ? ಅಪ್ಪನೇ ಕೊಡೋದಿನಕ್ಕೋಸ್ಕರ ಕಾಯ್ತಾ ಇದ್ದೀನಮ್ಮ. ಅಮ್ಮ, ಇವತ್ತು ನಿನ್ನ ಮಗ ಏನು ಮಾಡ್ದ ಗೊತ್ತಾ? ನೀನು ನಿಮ್ಮ ಯಜಮಾನ್ರಿಗೆ ಅಂತ ಪ್ರೀತಿಯಿಂದ ಕೊಟ್ಟು ಕಳಿಸಿದ್ದಲ್ಲ ಕ್ಯಾರಿಯರ್, ಅದನ್ನ ಎಕ್ಸ್ಚೇಂಜ್ ಮಾಡಿದ್ದಾನೆ. ಅಪ್ಪನ ಹತ್ರ ಇದೆಯಲ್ಲ ಕ್ಯಾರಿಯರು, ಅದೇ ಥರದ್ದು ನಾನೊಂದು ತೊಗೊಂಡಿದ್ದೀನಿ. ನನ್ನ ಕ್ಯಾರಿಯರ್ನ ಅಲ್ಲಿಟ್ಟು ಅಪ್ಪನ ಕ್ಯಾರಿಯರ್ನ ನಾನು ತೊಗೊಂಬಂದ್ಬಿಟ್ಟೆ. ಅಮ್ಮ ಪ್ಲೀಸ್ ಅಮ್ಮ, ಈ ವಿಷಯ ಅಪ್ಪನಿಗೆ ಗೊತ್ತಾಗದೇ ಇರೋ ರೀತಿ ನೀನೇ ನೋಡ್ಕೋಬೇಕು. ನಾಳೆಯಿಂದ ನಾನು ಹೀಗೆ ಮಾಡ್ತೀನಿ. ಆಗ್ಲಾದರೂ ದಿನ ನಿನ್ನ ಕೈ ರುಚಿ ನೋಡೋ ಅದೃಷ್ಟ ಸಿಗ್ಬೋದು. ಏನಂತೀಯ? ಏನು ಅಂತ ಹೇಳೋದಪ್ಪ. ಅಮ್ಮನ ಕೈ ತುತ್ತು ತಿನ್ಬೇಕಾಗಿದ್ದ ಮಗ ಅಮ್ಮನ ಕೈ ಅಡುಗೆನ ಕತ್ ತಿಂತಾನೆ ಅಂದ್ರೆ ನಾನು ಏನಂತ ಹೇಳಿ? ಆಯ್ತು ಕೃಷ್ಣ, ಇನ್ಮೇಲೆ ನನ್ನ ಕೈ ಅಡುಗೆನೆ ದಿನ ಊಟ ಮಾಡುವೆ ಅಂತೆ. ನಿಮ್ಮ ಅಪ್ಪನಿಗೆ ಗೊತ್ತಾಗದಾಗೆ ನಾನು ನೋಡ್ಕೊಳ್ತೀನಿ ಕಣೋ. ನೀನೇನು ಚಿಂತೆ ಮಾಡಬೇಡ. ಥ್ಯಾಂಕ್ಸ್ ಅಮ್ಮ. ಒಬ್ಬ ಮನುಷ್ಯನ ವಿರುದ್ಧ ಇಡೀ ಜಗತ್ತೇ ಶತ್ರುವಾಗಿ ನಿಂತ್ಕೊಂಡಾಗ ಅವನ ತಾಯಿ ಅವನ ಹತ್ರ ಓಡೋಡು ಬರ್ತಾಳಂತೆ. ಅಂಥ ತಾಯಿ ಪ್ರೀತಿ ನನಗಿರ್ಬೇಕಾದ್ರೆ ನನಗೆ ಯಾವ ಚಿಂತೆನೂ ಇಲ್ಲಮ್ಮ. ಅಂದ ಹಾಗೆ ಕೃಷ್ಣ, ಹಳ್ಳಿಯಿಂದ ನಿಮ್ಮ ದೊಡ್ಡಪ್ಪ ಬಂದಿದ್ರು ಕಣೋ. ನಿನ್ನಂತೂ ತುಂಬ ಕೇಳಿದ್ರು. ಸಾಧ್ಯವಾದರೆ ನೀನು ಸಂಧ್ಯಾ ಒಂದ್ಸಾರಿ ಹಳ್ಳಿಗೆ ಹೋಗಿ ಬಂದ್ರೋ ನಿಮ್ಮ ತಾತ ಅಜ್ಜಿಗೂ ತುಂಬ ಖುಷಿ ಆಗುತ್ತೆ. ಹೌದಮ್ಮ, ನನಗೂ ಹಳ್ಳಿಗೆ ಹೋಗ್ಬೇಕು. ತಾತ ಅಜ್ಜಿ ದೊಡ್ಡಪ್ಪ ಎಲ್ಲರನ್ನೂ ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ಟೈಮ್ ನೋಡಿಕೊಂಡು ಆದಷ್ಟು ಬೇಗ ಹೋಗಿ ಬರ್ತೀನಿ. ಅಮ್ಮ, ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಮ್ಮ. ಅಣ್ಣ ಅದಕ್ಕೆನ ಕೇಳಿದೆ ಅಂತ ಹೇಳು. ಹಾಗೆ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಮ್ಮ. ನಾನು ಆಗಾಗ ಫೋನ್ ಮಾಡ್ತಾ ಇರ್ತೀನಿ. ಇವತ್ತು ಕಳಿಸಿದ್ಯಲ್ಲಮ್ಮ ವಾಂಗಿಬಾತ್, ಸೂಪರ್. ಸರಿ ಕಣ. ಓಕೆಮ್ಮ.
ನೇತ್ರ ಎಲ್ಲಿಗಮ್ಮ ನೀರು ತಗೊಂಡು ಹೋಗ್ತಾ ಇದೆಯಾ? ಅತ್ತೆ, ಗಿಡಗಳಿಗೆ ನೀರು ಹಾಕಿ 3-4 ದಿನ ಆಯ್ತು, ಎಲ್ಲ ಬಾಡೋಗಿದೆ. ನಾನು ಹಾಕ್ಬಿಟ್ಟು ಬರ್ತೀನಿ. ಇಂಥ ಟೈಮಲ್ಲಿ ಭಾರ ಎತ್ತಬಾರ್ದು, ಕೊಡು ನಾನು ಹಾಕ್ಬಿಡ್ತೀನಿ. ಇಂಥ ಟೈಮಲ್ಲೇ ಕೆಲಸ ಮಾಡಿದ್ರೆ ಹೆರಿಗೆ ಸುಲಭವಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೇಳಿದ ಮಾತು ನೀನಂತೂ ಕೇಳೋದಿಲ್ಲ. ಹೋಗು ಹಾಕು. ಹುಷಾರು. ಏನಾಯ್ತು? ಏನಾಗಲಿಲ್ಲ. ಸರಿ ನೋಡೋ ಹೇಗಾಗೋಯ್ತು. ನಮ್ಮ ವಂಶದ ಕುಡಿ ನಾವು ಕಳ್ಕೊಂಡ್ಬಿಟ್ವಲ್ಲಪ್ಪ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಏನಮ್ಮ ಇದೆಲ್ಲ? ಹೇಗಾಯ್ತಮ್ಮ? ಸುರೇಶ, ನೀರು ತರುವಾಗ ಕಾಲ್ ಜಾರಿ ಬಿದ್ಬಿಟ್ಲು ಕಣ. ಯಾಕಮ್ಮ ಅವಳ ಕೈಲಿ ಇಂಥ ಕೆಲಸ ಮಾಡಿದೆ? ನಾನು ಎಷ್ಟು ಸರಿ ಹೇಳಿದ್ದೀನಿ ಹುಷಾರಿ ನೋಡ್ಕೊಳ್ಳಿ ಅಂತ, ಆದ್ರೂ ಈ ರೀತಿ. ನೇತ್ರ, ನಮ್ಮ ಮಗುನ ನಮ್ಮ ಕೈ ಉಳಿಸ್ಕೊಳಕ್ಕಾಗ್ಲಿಲ್ಲ. ನಮ್ಮ ಮಗುನ ನಾನು ಕಳ್ಕೊಂಡ್ಬಿಟ್ಟೆ. ಪ್ಲೀಸ್ ನೇತ್ರ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳಿ? ನಮ್ಮ ಮಗು ಅಳೋದನ್ನ ನೋಡ್ಬೇಕು ಅಂತ ನಾವೆಲ್ಲ ಸಂತೋಷವಾಗಿ ಕಾಯ್ತಾ ಇದ್ವಿ. ಅದೇ ನಮ್ಮ ಮಗು ನಮ್ಮನ್ನ ಅಳೋದಕ್ಕೆ ಬಿಟ್ಬಿಟ್ಟು ದೂರ ಹೊಟ್ಟೋಯ್ತು, ನಮ್ಮಿಂದ ದೂರ ಹೊಟ್ಟೋಯ್ತು. ಸಮಾಧಾನ ಮಾಡ್ಕೊ ನೇತ್ರ, ಪ್ಲೀಸ್. ನೋಡು, ಮಗು ನಮ್ಮ ಬಿಟ್ಟು ಹೋಗಿರ್ಬೋದು, ಆದ್ರೆ ನೀನ್ ಯಾವ ಅಪಾಯನೂ ಇಲ್ಲದೆ ಹುಷಾರಾಗಿದ್ಯಲ್ಲ, ನನ್ಗಷ್ಟು ಸಾಕು. ರೀ, ನಮ್ಮ ಮಗು ಮಾತ್ರ ನನ್ನಿಂದ ದೂರ ಆಗ್ಲಿಲ್ಲ ರೀ. ಅದು ನನ್ನ ತಾಯ್ತನನ ಕಿತ್ಕೊಂಡು ಹೋಯ್ತು. ನನ್ನ ಕನಸುಗಳನ್ನೆಲ್ಲ ನುಚ್ಚು ನೂರು ಮಾಡಿ ಹೋಯ್ತು. ನಾನ್ ತಾಯಿ ಆಗ್ತೀನಿ, ಒಂದ್ ಪುಟ್ಟ ಮಗು ನನ್ನನ್ನು ತಪ್ಕೊಂಡು ಅಮ್ಮ ಅಂತ ಕರೆಯುತ್ತಂತ ಏನೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಪ್ಲೀಸ್ ನೇತ್ರ, ಪ್ಲೀಸ್ ಅಳ್ಬೇಡ. ನೋಡು, ಹತ್ತು ಆಯಾಸ ಮಾಡ್ಕೊಂಬೇಡ. ಮೊದಲು ನೀನು ಹುಷಾರಾಗು, ಮುಂದಿನ ಆಮೇಲೆ ಯೋಚನೆ ಮಾಡೋಣ. ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಪೇಷಂಟಿಗೆ ತೊಂದರೆ ಕೊಡ್ಬಿಡಿ, ಸ್ವಲ್ಪ ಹೊರಗಡೆ ಹೋಗಿ. ಅನಿ
ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ಸಂಧ್ಯಾ, ನೀನ್ ಹೀಗೆ ಆಡ್ತಾ ಇರ್ತೀಯೋ ಅಥವಾ ಫಿಲಮ್ಗೆ ಹೋಗೋ ಪ್ಲಾನ್ಸ್ ಏನಾದ್ರು ಇದೆಯೋ? ಒಂದ್ 5 ನಿಮಿಷ ಬಂದೆ. ಅಮ್ಮೋರೆ, 5 ನಿಮಿಷ ಅಂತ ಆಗ್ಲೇ 5 ಸಲದಿಂದ ಹೇಳಿದೀರಾ. ಅಲ್ಲ, ನನ್ಗೆ ಒಂದಂತೂ ಅರ್ಥ ಆಗ್ತಾ ಇಲ್ಲ. ಈ ಹುಡುಗಿರು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ತಮ್ಮನೆ ತಾವು ಮರ್ತು ಬಿಡ್ತಾರೆ. ಕನ್ನಡಿ ನಿಮ್ನ ಬಿಡಲ್ವೋ ಅಥವಾ ನೀವೇ ಕನ್ನಡಿನ ಬಿಡಲ್ವೋ? ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀನಿ. ಬಂದೆ. ಹೇಳೋ ಚಂದ್ರು, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ವಿಷಯನ ಏನು? ಅದಕ್ಕೆ ಆಸ್ಪತ್ರೆ ಅಲ್ಲ, ಯಾಕೆ ಏನಾಯ್ತು? ಅದೇನು ಅಂತ ಬೇಗ ಹೇಳೋ. ವಾಟ್? ಏನಾಯ್ತು ಕೃಷ್ಣ? ಯಾರ್ದ್ ಫೋನು? ಹೇಳೋ ಚಂದ್ರು, ಈಗ ಎಲ್ಲಿದ್ದಾರೆ? ಸರಿ, ನಾನು ಈಗಲೇ ಹೋಗ್ತೀನಿ. ಓಕೆ, ಬಾಯ್. ಸದ್ಯ ನಾನು ಅರ್ಜೆಂಟಾಗಿ ಆಸ್ಪತ್ರೆಗೆ ಹೋಗಿ ಬರ್ತೀನಿ. ಹಾಸ್ಪಿಟಲ್ಗ? ಏನಾಯ್ತು ಅಂತ ಹೇಳು ಕೃಷ್ಣ. ಅದು ಸಂಧ್ಯಾ, ಅದಕ್ಕೆ ಮನೇಲಿ ಜಾರ್ ಬಿದ್ದು ಅಬಾರ್ಷನ್ ಆಯ್ತಂತೆ. ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅಬಾರ್ಷನ್? ಹೌದು ಸಂಧ್ಯಾ, ನಾನು ಈಗಲೇ ಅದಕ್ಕೆ ನೋಡ್ಬೇಕು. ನಾನು ಆಸ್ಪತ್ರೆಗೆ ಹೋಗಿ ಬಂದ್ಬಿಡ್ತೀನಿ. ನಾನು ನಿನ್ ಜೊತೆ ಬರ್ತೀನಿ, ನಡಿ. ನೀನ್ ಬರ್ತೀಯಾ? ಸಂಧ್ಯಾ, ನಾನು ಅಲ್ಲಿಗೆ ಹೋಗಿ ಅಲ್ಲಿ ಪರಿಸ್ಥಿತಿ ನೋಡ್ಕೊಂಡ್ಬಂದು ಆಮೇಲೆ ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ನಾನು ಬರ್ಲಾ? ಸರಿ, ನಿಧಾನವಾಗಿ ಡ್ರೈವ್ ಮಾಡು, ಹುಷಾರು. ಅದಕ್ಕೆ ಏನೋ ನನ್ನ ಮಗು ನಾಮಕರಣಕ್ಕೆ ನೀನ್ ಬಂದೇ ಬರ್ತೀಯ ಅಂತ ಅನ್ಕೊಂಡಿದ್ದೆ. ನೀನ್ ಸ್ವಲ್ಪ ಬೇಗನೆ ಬಂದ್ಬಿಟ್ಟೆ. ಆದ್ರೆ ನಾಮಕರಣ ಮಾಡೋದಕ್ಕೆ ಮಗುನೇ ಇಲ್ಲ. ಅದಕ್ಕೆ ಪ್ಲೀಸ್ ನೀವು ಈ ರೀತಿ ಎಲ್ಲ ಮಾತಾಡಬೇಡಿ. ನನಗೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಪ್ಲೀಸ್. ಕೃಷ್ಣ, ನೀನು ಹೋದ್ಸಲ ಬಂದಾಗ ಪುಟ್ಟಂಗ್ ಮೆಸೇಜ್ ಕಳಿಸ್ತೀನಿ, ಅವ್ನ್ ಬೇಗ ಬರೋದಕ್ಕೆ ಹೇಳ್ತೀನಿ ಅಂತ ಹೇಳಿದ್ದೆ. ಅವ್ನ್ ಯಾವತ್ತೂ ಬರ್ದೇ ಇರೋ ಊರಿಗೆ ಹೊಟ್ಟೋಗಿದ್ದಾನೆ. ನಿನ್ ಮೆಸೇಜ್ ಯಾರಿಗೆ ಕಳಿಸ್ತೀಯ? ಸತ್ತೋಗಿದ್ದಾನೆ ಕೃಷ್ಣ. ಅದಕ್ಕೆ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡಿ. ನಮ್ ಪುಟ್ಟ ಎಲ್ಲೂ ಹೋಗಿಲ್ಲ. ಅದಕ್ಕೆ ಅವನ್ ಮತ್ತೆ ನಿಮ್ ಹೊಟ್ಟೆಲ್ ಹುಟ್ಟು ಬಂದೇ ಬರ್ತಾನೆ. ಯಾಕೆ ಅಂದ್ರೆ ನಿಮಗಿಂತ ಒಳ್ಳೆ ತಾಯಿ ಅವನಿಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅದಕ್ಕೋಸ್ಕರನಾದ್ರೂ ಅವ್ನು ನಿಮ್ ಹೊಟ್ಟೆಲ್ ಹುಟ್ಟು ಬಂದೇ ಬರ್ತಾನೆ. ಬೇಡ ಕೃಷ್ಣ, ಬೇಡ. ನಂಗೆ ಸಮಾಧಾನ ಮಾಡೋಕ್ಕೋಸ್ಕರ ಏನೇನೋ ಹೇಳ್ಬೇಡ. ನಂಗೆ ಗೊತ್ತು ಅವನ್ ಯಾವತ್ತೂ ಬರಲ್ಲ, ಈಗ ಯಾವತ್ತೂ ಬರಲ್ಲ. ಇಲ್ಲ ಅದಕ್ಕೆ ಅವನ್ ಬಂದೇ ಬರ್ತಾನೆ. ಸತ್ ಮಗು ಮತ್ತೆ ಹೊಟ್ಟೆಲಿ ಅಂತಾರಲ್ಲ, ಅದು ನಿಜ. ಅದಕ್ಕೆ ನಾನಿವತ್ತೇ ನಮ್ಮ ಪುಟ್ಟನ ಮೆಸೇಜ್ ಕಳಿಸ್ತೀನಿ. ಅವನ್ ಖಂಡಿತವಾಗ್ಲೂ ನಿಮ್ ಹೊಟ್ಟೆಲಿ ಹುಟ್ಟು ಬಂದೇ ಬರ್ತಾನೆ. ಆದ್ರೆ ಅದಕ್ಕೆ ನೀವು ಈ ರೀತಿ ಅಳಬಾರ್ದು. ನೀವು ಇದೇ ರೀತಿ ಅಳ್ತಾ ಇದ್ರೆ ಅಳೋ ಅಮ್ಮ ನನಗ್ ಬೇಡ ಅಂತ ವಾಪಸ್ ಹೋಗ್ಬಿಡ್ತಾನೆ ಅಷ್ಟೇ. ನೀವು ನಗನಗ್ತಾ ಇರ್ಬೇಕು, ಸಂತೋಷವಾಗಿರ್ಬೇಕದಕ್ಕೆ. ಆಗ್ಲೇ ಅವ್ ನಿಮ್ಮ ಹತ್ರ ವಾಪಸ್ ಬರೋದು. ಅದಕ್ಕೆ ನಮ್ ಪುಟ್ಟ ನಿಮ್ ಹೊಟ್ಟೆಲ್ ಹುಟ್ಟು ಬಂದೇ ಬರ್ತಾನೆ. ಅದಕ್ಕೆ ನೀವು ನಗನಗ್ತಾ ಇರ್ಬೇಕು. ನಡೆ, ನಾ ಹೇಳೋದು ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಡಿ.
ನೇತ್ರಗೆ ಪ್ರೆಗ್ನೆನ್ಸಿ ಫೈನಲ್ ಸ್ಟೇಜಲ್ಲಿರುವಾಗ ಅಬಾರ್ಷನ್ ಆಗಿರೋದ್ರಿಂದ ಅವಳ ಗರ್ಭಕೋಶ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಡಾಕ್ಟ್ರೆ ಏನು ಹೇಳ್ತಿದ್ದೀರಾ ನೀವು? ಹಾಗಾದರೆ ನಮಗೆ ಮಕ್ಕಳಾಗೋ ಚಾನ್ಸಸ್ ಇಲ್ವಾ ಡಾಕ್ಟ್ರೆ? ಎಕ್ಸೈಟ್ ಆಗ್ಬಿಡಿ ಮಿಸ್ಟರ್ ಸುರೇಶ್, ಮಕ್ಕಳಾಗುತ್ತೆ, ಆದರೆ ಸದ್ಯಕ್ಕಲ್ಲ. ವೀಕ್ ಆಗಿರೋ ಅವಳ ಗರ್ಭಕೋಶ ಮತ್ತೆ ಹಿಂದಿನ ಸ್ಥಿತಿಗೆ ರಿಕವರಿ ಆದಮೇಲೆ ಅದಕ್ಕೆ ಒಂದು 3-4 ವರ್ಷ ಹಿಡಿಯುತ್ತೆ. ಅಲ್ಲಿವರೆಗೂ ನೀವು ಅವಳಿಗೆ ಕನ್ಸೀವ್ ಆಗ್ದಾಗ ನೋಡ್ಕೋಬೇಕಷ್ಟೇ. ನೋಡಿ, ಇನ್ನೊಂದು ಮುಖ್ಯವಾದ ವಿಷಯ, ನೇತ್ರಂಗೆ ಯಾವುದೇ ಕಾರಣಕ್ಕೂ ಹೀಗಾಗಿದೆ ಅಂತ ಗೊತ್ತಾಗ್ಬಾರ್ದು. ಅವ್ರನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು, ಗೊತ್ತಾಯ್ತಾ? ಸರಿ ಡಾಕ್ಟ್ರೆ, ಈ ವಿಷಯ ಆಕೆ ಗೊತ್ತಾಗದೇ ಇರೋ ಹಾಗೆ ನಾವು ನೋಡ್ಕೋತೀವಿ. ನಡಿ ಸುರೇಶ್, ನಾವೇನು ಬರ್ತೀವಿ. ಥ್ಯಾಂಕ್ ಯು ಡಾಕ್ಟರ್. ರೈಟ್. ಕೃಷ್ಣ, ನೇತ್ರ ಮಲಗಿದಾಳೆ. ಎಷ್ಟೊತ್ತಿಗೆ ಎಚ್ಚರ ಆಗ್ತಾಳೋ ಗೊತ್ತಿಲ್ಲ. ಸುಮ್ಮನೆ ಅಲ್ಲಿ ತನಕ ನೀನು ಯಾಕಪ್ಪ ಕಾಯ್ತೀಯಾ? ಹೌದು ಕೃಷ್ಣ, ಸಂಧ್ಯಾ ಮನೇಲಿ ಒಬ್ಬಳೇ ಇದ್ದಾಳೆ. ಅವಳು ಗಾಬರಿ ಆಗಿಬಿಡ್ತಾಳೆ ಕಣೋ. ನಿಮ್ಮಪ್ಪ ಬೇರೆ ಇಲ್ಲೇ ಇದ್ದಾರೆ. ಅಕಸ್ಮಾತ್ತಾಗಿ ಅವ್ರು ಬಂದುಬಿಟ್ರೆ ನೀವು ಹೊರಡೋ. ಬರ್ತೀನಿ.